ಈ ಒಂದು ಗಿವನ್ ಸ್ಕೆಚಿನ 3D ಮಾಡೆಲನ್ನು ಯಾವ ರೀತಿ ಸಾಲಿಡ್ ಎಡ್ಜಲ್ಲಿ ಮಾಡ್ಬೋದು ಅಂತ ನೋಡೋಣ. ಸಾಲಿಡ್ ಎಡ್ಜಲ್ಲಿ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಫಸ್ಟ್ಗೆ ನಾವು ಈ ಫ್ರಂಟ್ ವ್ಯೂ ಅಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ಇದನ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಸ್ಕೆಚ್ ಕಮಾಂಡ್ ಅನ್ನು ತಗೊಂಡು ಫ್ರಂಟ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಇನಿಷಿಯಲಿ ಈ ಸರ್ಕಲ್ ಅನ್ನು ಡ್ರಾ ಮಾಡ್ಕೊಳ್ಳೋಣ. ಒಂದು ಸರ್ಕಲ್ ಡಯಾಮೀಟರ್ 30 ಇದೆ, ಹಾಗೆ ಔಟರ್ ಸೆಮಿ ಸರ್ಕಲ್ ಇದೆ. ಇದು ಇನಿಷಿಯಲಿ ಫುಲ್ ಸರ್ಕಲ್ ಡಯಾಮೀಟರ್ 50 ಡ್ರಾ ಮಾಡ್ಕೊಳ್ಳೋಣ. ಸೊ ಸರ್ಕಲ್ ಬೈ ಸೆಂಟರ್ ಕಮಾಂಡ್ ಅನ್ನು ತಗೊಳ್ಳಿ. ಈ ಆಕ್ಸಿಸ್ ಮೇಲೆ ಸರ್ಕಲ್ ಮಿಡ್ ಪಾಯಿಂಟ್ ಇರಲಿ, ಎಂಡ್ ಪಾಯಿಂಟ್ ಮೇಲೆ ಡ್ರಾ ಮಾಡಬೇಡಿ. ಸೊ ಎನಿ ಪಾಯಿಂಟ್ ಆನ್ ದ ಆಕ್ಸಿಸ್. ಸೊ ಡಯಾಮೀಟರ್ 30 ಇದೆ, 30 ಎಂಟರ್ ಮಾಡಿ, ಎಂಟರ್ ಕೊಡ್ತಾ ಇದ್ದೀನಿ. ಸೊ ಹಾಗೆ ಇನ್ನೂ ಒಂದು ಸರ್ಕಲ್ ಬೇಕು. ಇನ್ನೊಂದು ಸರ್ಕಲ್ ಕಮಾಂಡ್ ಅಲ್ಲಿ 50 ಡಯಾಮೀಟರ್ ಅಂತ ಸರ್ಕಲ್ ಅನ್ನು ಡ್ರಾ ಮಾಡ್ಕೊಂತಿದ್ದೀನಿ. ಸ್ಮಾರ್ಟ್ ಡೈಮೆನ್ಷನ್ ತಗೊಂತಿದ್ದೀನಿ. ಈ ಸರ್ಕಲ್ಗೆ ಡೈಮೆನ್ಷನ್ ಕೊಡ್ತಾ ಇದ್ದೀನಿ, ಈ ಸರ್ಕಲ್ಗೂ ಡೈಮೆನ್ಷನ್ ಕೊಡ್ತಾ ಇದ್ದೀನಿ. ಕಾನ್ಸಂಟ್ರೇಟ್ ಕಮಾಂಡ್ ತಗೊಂಡು ಎರಡು ಸರ್ಕಲ್ಸ್ ಅನ್ನು ಕಾನ್ಸಂಟ್ರೇಟ್ ಮಾಡೋಣ. ನೆಕ್ಸ್ಟ್ ನಾವು ನೋಡ್ಬೋದು ಈ ಬಾಟಮ್ ಬೇಸ್ ಲೈನ್ ಇದ್ರ ಈ ಸರ್ಕಲ್ ಇನ್ ಪೀಕ್ ಪಾಯಿಂಟ್ಗೆ 105 ಡಿಸ್ಟೆನ್ಸ್ ಇದೆ. ಸ್ಮಾರ್ಟ್ ಡೈಮೆನ್ಷನ್ ತಗೊಳ್ಳಿ, ಈ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇರುವಂತಹ ಮೇಲೆ ಟಾಪ್ ಸರ್ಕಲಿನ ಟಾಪ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಡೈಮೆನ್ಷನ್ ಅನ್ನ ಪ್ಲೇಸ್ ಮಾಡಿ 105. ಸೊ ಫಿಟ್ ಸ್ಕ್ರೀನ್. ನೆಕ್ಸ್ಟ್ ಈ ಲೈನ್ಸ್ ಅನ್ನ ಡ್ರಾ ಮಾಡುವಂಥದ್ದು. ಇದಕ್ಕೋಸ್ಕರ ರೆಕ್ಟಾಂಗಲ್ ಕಮಾಂಡ್ ಅನ್ನು ತಗೊಳ್ಳಿ. ಸೊ ಒಂದು ರೆಕ್ಟಾಂಗಲ್ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಟ್ಯಾಂಜೆಂಟ್ ಕಮಾಂಡ್ ಇದೆ. ಟ್ಯಾಂಜೆಂಟ್ ಕಮಾಂಡ್ ನ ಯೂಸ್ ಮಾಡ್ಕೊಂಡು ಈ ಲೈನ್ ಅನ್ನ ಈ ಸರ್ಫೇಸ್ಗೆ ಟ್ಯಾಂಜೆಂಟ್ ಮಾಡಿ, ಈ ಲೈನ್ ಅನ್ನ ಈ ಸರ್ಫೇಸ್ಗೆ ಟ್ಯಾಂಜೆಂಟ್ ಮಾಡಿ. ಟ್ರಿಮ್ ಆಪ್ಷನ್ ಇದೆ. ಟ್ರಿಮ್ ಆಪ್ಷನ್ ಅನ್ನ ತಗೊಂಡು ಬೇಡಾಗಿರೋ ಲೈನ್ಸ್ ಅನ್ನ ಟ್ರಿಮ್ ಮಾಡಿ ಈ ರೀತಿಯಾಗಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ತಗೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಬೇಸ್ ಲೈನ್ಗೆ ಡಿಸ್ಟೆನ್ಸ್ 30 ಇದೆ. ಸೊ ಇಲ್ಲಿಂದ ಇದರ ಒಂದು ಬೇಸ್ ಲೈನ್ಗೆ ಡಿಸ್ಟೆನ್ಸ್ 30 mm ಅನ್ನ ಕೊಡಿ, 30. ಸೊ ನೆಕ್ಸ್ಟ್ ಇದು ಒಂದು ರೆಕ್ಟಾಂಗಲ್ ಅನ್ನು ಕೂಡ ನಾವು ಡ್ರಾ ಮಾಡ್ಕೊಳ್ಳೋಣ. ರೆಕ್ಟಾಂಗಲ್ ಕಮಾಂಡ್ ತಗೊಳ್ಳಿ. ಈ ರೀತಿ ಒಂದು ರೆಕ್ಟಾಂಗಲ್ ಅನ್ನ ಡ್ರಾ ಮಾಡಿ. ಸೊ ಅದಾದ್ಮೇಲೆ ಕೋಲಿನಿಯರ್ ಕಮಾಂಡ್ ಇದೆ. ಈ ಲೈನ್ ಅನ್ನ ಇದಕ್ಕೆ ಕೋಲಿನಿಯರ್ ಮಾಡಿ, ಈ ಲೈನ್ ಅನ್ನ ಈ ಒಂದು ಬೇಸ್ ಲೈನ್ಗೆ ಕೋಲಿನಿಯರ್ ಮಾಡಿ. ನೆಕ್ಸ್ಟ್ ಕನೆಕ್ಟ್ ಕಮಾಂಡ್ ಅನ್ನ ತಗೊಳ್ಳಿ. ಈ ಲೈನಿನ ಒಂದು ಮಿಡ್ ಪಾಯಿಂಟ್ ಅನ್ನ ಈ ಆಕ್ಸಿಸ್ಗೆ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ತಗೊಳ್ಳಿ. ಇದರ ಒಂದು ವಿಡ್ತ್ 100 mm ಇದೆ. ಈ ಲೈನ್ ಮೇಲೆ ಕ್ಲಿಕ್ ಮಾಡಿ, ಅದರ ಒಂದು ಡೈಮೆನ್ಷನ್ ಅನ್ನ 100 mm ಕೊಡಿ. ಸ್ಕೆಚ್ ಕಂಪ್ಲೀಟ್ ಆಗಿದೆ. ರಿಟರ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಟ್ರೂಷನ್ ಕಮಾಂಡ್ ಅನ್ನ ತಗೊಳ್ಳಿ. ಇಲ್ಲಿ ಸೆಲೆಕ್ಟ್ ಫ್ರಮ್ ಸ್ಕೆಚ್ ಇರಲಿ. ಸ್ಕೆಚ್ ಅಲ್ಲಿ ಇನಿಷಿಯಲಿ ಈ ಬೇಸ್ ರೆಕ್ಟಾಂಗಲ್ ಅನ್ನ ನಾನು ಪ್ರೊಟ್ರೂಷನ್ ಮಾಡ್ತಾ ಇದ್ದೀನಿ. ಈ ಬೇಸ್ ಅನ್ನ ಸೆಲೆಕ್ಟ್ ಮಾಡಿ ಟಿಕ್ ಮಾರ್ಕ್ ಹಾಕಿ. ಸೊ ಇದು ನಮಗೆ ಗೊತ್ತಿದೆ, ಟಾಪ್ ವೆಲ್ ಕೊಟ್ಟಿದ್ದಾರೆ 50 mm ಪ್ರೊಟ್ರೂಷನ್ ಇದೆ. ದಿಸ್ ಸೈಡ್ 50 mm ಈ ಸೈಡ್ ಅಲ್ಲಿ ಪ್ರೊಟ್ರೂಷನ್ ಮಾಡಿ. ಅಗೇನ್ ಪ್ರೊಟ್ರೂಷನ್ ಕಮಾಂಡ್ ತಗೊಳ್ಳಿ. ಮೇಲ್ಗಡೆ ಇರುವಂತಹ ಎರಡು ಸ್ಕೆಚಸ್ ಅನ್ನು ಸೆಲೆಕ್ಟ್ ಮಾಡಿ ಪಾಸ್ ಮಾರ್ಕ್ ಹಾಕಿ. ಇದು ಪ್ರೊಟ್ರೂಷನ್ ನಾವು ನೋಡ್ಬೋದು 30 mm ಇದೆ ಫ್ರಂಟ್ ಸೈಡ್ ಅಲ್ಲಿ. 30 ಟೈಪ್ ಮಾಡಿ ಎಂಟರ್ ಹೊಡೆದು ಫ್ರಂಟ್ ಸೈಡ್ ಅಲ್ಲಿ ಕ್ಲಿಕ್ ಮಾಡಿ. ಫಿನಿಶ್. ಓಕೆ. ಸೊ ರೈಟ್ ಕ್ಲಿಕ್, ಹೈಡ್ ಆನ್ ಸ್ಕೆಚಸ್, ರೈಟ್ ಕ್ಲಿಕ್, ಹೈಡ್ ಆನ್ ರೆಫರೆನ್ಸ್ ಸ್ಪೆಕ್ಸ್. ಸೊ ಈ ಕೊಟ್ಟಿರುವಂಥ ಮಾಡೆಲ್ ರೆಡಿ ಆಗಿದೆ.